ಹುಬ್ಬಳ್ಳಿ ಸಿದ್ಧಾರೂಢರ ಕೊರಳಲ್ಲಿ ಲಿಂಗವಿರಲಿಲ್ಲ, ಇಷ್ಟಲಿಂಗವಿರಲಿಲ್ಲ. ಯಾಕೆ ಲಿಂಗವಿರಲಿಲ್ಲ? ಸಿದ್ಧಾರೂಢರ ಕೊರಳಲ್ಲಿ ಲಿಂಗ ಯಾವಾಗ ತೆಗೆದ್ರು, ಯಾವ ಉದ್ದೇಶದಿಂದ ತೆಗೆದ್ರು, ಅದೆಲ್ಲವನ್ನ ಇವತ್ತಿನ ದಿವಸ ತಿಳ್ಕೊಳ್ಳೋಣ. 12 ವರ್ಷಗಳ ಕಠಿಣ ಸೇವೆಯನ್ನ ಮುಗಿಸಿದಂಥ ಬಾಲಸಿದ್ಧರಿಗೆ ಸದ್ಗುರು ಗಜದಂಡ ಸ್ವಾಮಿಗಳು ತಾರಕ ಮಂತ್ರೋಪದೇಶವನ್ನ ಮಾಡಿ, ನೀನು ನರನಲ್ಲ, ಪರಶಿವನ ಅವತಾರಿಯಾಗಿದ್ದು ಸಿದ್ಧ, ಸಾಮಾನ್ಯದವನು ನೀನಲ್ಲ ಅಂತ ಹೇಳಿದಾಗ ಸಿದ್ಧರು ಜೀವ ಬ್ರಹ್ಮರ ಐಕ್ಯತೆ ಮತ್ತು ಪ್ರಪಂಚದ ಮಿಥ್ಯಾತತ್ವವನ್ನ ಸಾಕ್ಷಾತ್ಕರಿಸಿಕೊಂಡು ಅದ್ವೈತ ಜ್ಞಾನ ಸಿದ್ಧಿಸಿದ ಮೇಲೆ ನನಗೆ ಕರ್ಮದ ಸಂಕೇತವಾದಂಥ ಈ ಕೊರಳೊಳಗಿನ ಲಿಂಗ ಬೇಕಾಗಿಲ್ಲ ಅಂತ ಹೇಳಿ ಆ ಲಿಂಗವನ್ನ ಬಿಚ್ಚಿ, ಕಂಠದೊಳಗಿರ್ತಕ್ಕಂಥ ಲಿಂಗವನ್ನ ಬಿಚ್ಚಿ ಗುರುವಿನ ಪಾದಕ್ಕೆ ಇಟ್ಟು ಅರ್ಪಿಸ್ತಾರೆ. ಇದನ್ನು ಕಂಡು ಗುರುಗಳು, ಸಿದ್ಧ, ಲಿಂಗ ತ್ಯಜಿಸಬೇಡೋ, ಇದು ಧರ್ಮ ವಿರೋಧಿ ಎಂದಾಗ ಸಿದ್ಧರು ಕೊಟ್ಟ ಆ ವೇದಾಂತ ಉತ್ತರ ಆದರೂ ಏನು ಗೊತ್ತೇನು? ಹಾಗೆ ಸಿದ್ಧರಿಗೆ ಸಿದ್ಧಾರೂಢ ಭಾರತಿ ಅಂತ ಹೆಸರು ಕೊಟ್ಟುಬಿಟ್ರು. ಇದೆಲ್ಲವನ್ನ ನಾವು ಇವತ್ತಿನ ದಿವಸ ತಿಳ್ಕೊಳ್ಳೋಣ. ವಿಡಿಯೋ ಕೊನೆವರೆಗೂ ನೋಡಿ. ಸಿದ್ಧಾರೂಢರು ಕೊರಳಲ್ಲಿ ಲಿಂಗವನ್ನು ತೆಗೆದದ್ದು, ಸಿದ್ಧರು ಆರೂಢರಾದದ್ದು, ಬಹಳ ಸುಂದರವಾದಂಥ ಸಿದ್ಧಾರೂಢ ಚರಿತ್ರೆ ಇದು. ಶರಣಾರ್ಥಿಗಳು, ನಾನಿದ್ದೀನಿ ನಿಮ್ಮ ಅರುಣ್ಸ್ ಡಿವೈನ್ ನೆರೇಟಿವ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ತಾವು ಇಲ್ಲಿವರೆಗೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹುಬ್ಬಳ್ಳಿ ಸಿದ್ಧಾರೂಢ ಚರಿತ್ರೆಯ ಎಲ್ಲ ವಿಡಿಯೋಗಳನ್ನು ನಾನು ಯೂಟ್ಯೂಬ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಸಿದ್ಧಾರೂಢ ಚರಿತ್ರೆಯವು ಹೇಳಬೇಕಾದ್ರೆ ಪುರಾಣಗಳು, ಚರಿತ್ರಾಮೃತ, ಕಥಾಮೃತ ಎಲ್ಲ ಪುಸ್ತಕಗಳ ಆಧಾರವಾಗಿ ಇಟ್ಟುಕೊಂಡು ಯೂಟ್ಯೂಬ್ನಲ್ಲಿ ನಾನು ಸಿದ್ಧಾರೂಢ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ಬನ್ನಿ, ಸಿದ್ಧಾರೂಢ ಚರಿತ್ರಾಮೃತದ ಗ್ರಂಥದ 9ನೇ ಅಧ್ಯಾಯದ ದಿವ್ಯ ರಹಸ್ಯವನ್ನು ಪ್ರತಿಯೊಂದನ್ನು ನಾವು ತಿಳಿದುಕೊಳ್ಳೋಣ. ಸುಬ್ಬಯ್ಯ ಶಾಸ್ತ್ರಿಯು ಜೊತೆಗಿನ ಸಿದ್ಧರ ತರ್ಕವನ್ನು ಕಂಡು ಸಂತೋಷಗೊಂಡಂಥ ಗಜದಂಡ ಗುರುಗಳು ಸಿದ್ಧನನ್ನ ಪಕ್ಕದಲ್ಲಿ ಕುಳಿಸ್ಕೊಂಡು ಮಸ್ತಕದ ಮೇಲೆ ಅಭಯವನ್ನು ಇಟ್ಟು ಬಲಗವಿಯಲ್ಲಿ ಪರಮ ತಾರಕ ಮಂತ್ರವನ್ನು ಉಪದೇಶ ಮಾಡ್ತಾರೆ. ಬಹಳ ಸಂತೋಷವಾಗಿರುತ್ತದೆ ಗುರುಗಳಿಗೆ. ಸಿದ್ಧರು ಆನಂದ ಬಾಷ್ಪ ಸುರಿಸುತ್ತ, ಗುರುದೇವ, ಗುರುವೇ, ಇದು ನನ್ನ ಜೀವನದ ಅತ್ಯಂತ ಮರೆಯಲಾರದಂಥ ಘಟನೆ. ಶಾಸ್ತ್ರದ ಜ್ಞಾನ ನನಗೆ ಫಲಿಸಿದೆ. ಆದರೆ ಮತ್ತೆ ಕೇಳ್ತಾರೆ, ಆದರೆ ಶಾಸ್ತ್ರದ ಜ್ಞಾನ ಫಲಿಸಿದೆ ಎಂಬುದಕ್ಕೆ ಕುರುಹು ಏನು ಅಂತ ಮತ್ತೆ ಕೇಳ್ತಾರೆ. ಗುರುಗಳು ಹೇಳ್ತಾರೆ, ಸಂಶಯ, ಅಸಂಭಾವನೆ, ವಿಪರೀತ ಭಾವನೆಗಳು ಕರಗಿ ಪರಮಾತ್ಮನೇ ನಾನೆಂಬ ಭಾವವು ದೃಢವಾಗಿ ನಿಲ್ಲುವುದೇ ಜ್ಞಾನ ಲಭಿಸಿದಂಥ ಸ್ಥಳ ಸಿದ್ಧ ಅಂತ ಹೇಳಿದ್ರು. ಜೀವ ಬ್ರಹ್ಮ ಐಕ್ಯತೆ, ಇಂದ್ರಿಯ ಜಡತತ್ವದ ಬೋಧನೆಯನ್ನು ಹೇಳ್ತೀರಿ ಕೇಳಿ. ಸಿದ್ಧರು ಜೀವನು ಬ್ರಹ್ಮನಲ್ಲಿ ಐಕ್ಯವಾಗುವುದು ಹೇಗೆ ಎಂದಾಗ ಗುರುಗಳು ಬಹಳ ಸುಂದರವಾಗಿ ಹೇಳ್ತಾರೆ. ಕೊಡದೊಳಗಿನ ಬಯಲ ಕೊಡ ಒಡೆದಾಗ ಆ ಮಹಾಬಯಲಿನಲ್ಲಿ ಐಕ್ಯವಾಗುವಂತೆ ಜೀವಭಾವ ಅಳಿದಾಗ ಪರಬ್ರಹ್ಮನಲ್ಲಿ ಐಕ್ಯವಾಗುವನು. ಎಷ್ಟು ಸುಂದರವಾಗಿ ಹೇಳಿದ್ರು ನೋಡ್ರಿ. ಕೊಡದೊಳಗಿನ ಬಯಲ ಕೊಡ ಒಡೆದಾಗ ಮಹಾಬಯಲಿನಲ್ಲಿ ಐಕ್ಯವಾಗುವಂತೆ ಜೀವಭಾವ ಅಳಿದಾಗ ಪರಬ್ರಹ್ಮನಲ್ಲಿ ಐಕ್ಯವಾಗುವನು ಅನ್ನುತ್ತಾರೆ, ಹೇಳ್ತಾರೆ. ಜಗತ್ತು ಸುಳ್ಳೆಂದು ಹೇಗೆ ತಿಳಿಯಬೇಕು ಎಂಬ ಪ್ರಶ್ನೆಗೆ ಗುರುಗಳು ಮತ್ತೆ ಹೇಳ್ತಾರೆ, ಕನ್ನಡಿಯಲ್ಲಿ ಸೂರ್ಯನ ಪ್ರತಿಬಿಂಬ ಕತ್ತಲೆಯನ್ನು ಬೆಳಗಿದರೂ ಅದು ಸೂರ್ಯನ ಬೆಳಕೇ ಹೊರತು ಕನ್ನಡಿಯದಲ್ವಲ್ಲ. ಹಾಗೆ ಈ ಇಂದ್ರಿಯಗಳು ಜಡವಾಗಿದ್ದು ಚೈತನ್ಯದ ಪ್ರಕಾಶದಿಂದಲೇ ವಿಷಯಗಳನ್ನು ಅರಿಯುತ್ತವೆ ಸಿದ್ಧ. ಸ್ವಪ್ನದಲ್ಲಿ ಇಂದ್ರಿಯಗಳು ಇಲ್ಲದಿದ್ದರೂ ಜ್ಞಾನವಾಗುವುದು ಈ ಚೈತನ್ಯದಿಂದಲೇ ಅಂತ ಗುರುಗಳು ಸಿದ್ಧನಿಗೆ ಬೋಧನೆ ಮಾಡುತ್ತಾರೆ. ಗುರುಗಳು ಮತ್ತೆ ಮುಂದುವರೆದು ಸಿದ್ಧನಿಗೆ ಹೇಳ್ತಾರೆ, ಮನಸ್ಸು ನಿದ್ರೆಯಲ್ಲಿ ಇಲ್ಲದಿದ್ದರೂ ನಿದ್ರೆಯ ಆನಂದದ ಅರಿವು ಚೈತನ್ಯಕ್ಕಿರುತ್ತದೆ. ತೂರ್ಯಾತೀತ ಅವಸ್ಥೆಯಲ್ಲಿಯ ಅನುಭವಿ ಮತ್ತು ಆನಂದ ಎಂಬ ತ್ರಿಪುಟಿಗಳನ್ನು ಕಳೆದು ತಾನೇ ತಾನಾಗಿ ಸ್ವಯಂ ಪ್ರಕಾಶದಿಂದ ಉಳಿಯುವುದೇ ಪೂರ್ಣಾನಂದದ ಸ್ವರೂಪ ಅಂತ ಗುರುಗಳು ಹೇಳ್ತಾರೆ. ಬಂಗಾರದಲ್ಲಿ ಒಡವೆಗಳು ತೋರುವಂತೆ ಈ ಜಗತ್ತಿದೆಯಲ್ಲ, ಈ ಜಗತ್ತು ಅಧ್ಯಾಸ ರೂಪ ಮಿಥ್ಯೆ ಅಂತ ಸಾರ್ತಾರೆ. ಈ ಬೋಧನೆಯಿಂದ ಸಿದ್ಧರಿಗೆ ಪ್ರಪಂಚದ ಮಿಥ್ಯಾತ್ವ ಮತ್ತು ಆತ್ಮನ ಸತ್ಯತ್ವದ ಸಂಪೂರ್ಣ ಸಾಕ್ಷಾತ್ಕಾರವಾಗಿಬಿಡುತ್ತದೆ. ಸ್ವಾನುಭವದ ನಿವೇದನೆ ಮತ್ತು ಕಂಠಲಿಂಗದ ಸಮರ್ಪಣೆ. ಗುರುವಿನ ಬೋಧನೆ ಕೇಳಿ ಸಿದ್ಧರು, ಗುರುದೇವ, ಬಾಲ್ಯದ ತೋರಿಕೆ ಯೌವನವು ಮುಪ್ಪು ಬಂದಾಗ ನಾಶವಾಗುವಂತೆ ಅಖಂಡ ಸ್ವರೂಪ ಜ್ಞಾನವು ಕರ್ಮರೂಪದ ಲಿಂಗಧಾರಣೆಯನ್ನ ಬಾಧಿಸುತ್ತದೆ. ಆದುದರಿಂದ ತಾವು ನೀಡಿದ ಲಿಂಗವನ್ನ ತಾವೇ ಸ್ವೀಕರಿಸಿ ಎಂದು ಕಂಠದಲ್ಲಿದ್ದಂಥ ಲಿಂಗವನ್ನ, ಇಷ್ಟಲಿಂಗವನ್ನ ಬಿಚ್ಚಿ ಗುರು ಗಜದಂಡ ಸ್ವಾಮಿಗಳ ಪಾದಕ್ಕೆ ಸಿದ್ಧರು ಅರ್ಪಿಸ್ತಾರೆ. ಇದನ್ನು ಕಂಡಂತ ಗುರುಗಳು
ಆಶ್ಚರ್ಯಚಕಿತರಾಗಿ ಗುರು ನೀಡಿದ ಲಿಂಗವನ್ನು ನಿರಾಕರಿಸುವುದು ಧರ್ಮ ವಿರೋಧವಲ್ಲವೇನೋ ಸಿದ್ಧ ಅಂತ ಪ್ರಶ್ನೆ ಮಾಡ್ತಾರೆ. ಸಿದ್ಧರು ನಮ್ರತೆಯಿಂದ, ಗುರುಗಳೇ, ಲಿಂಗ ಮಧ್ಯೆ ಜಗತ್ ಸರ್ವಂ ಎಂಬುವಂತೆ ನಾನೇ ಚಿನ್ಮಯನೆಂಬ ಅದ್ವೈತ ಭಾವ ಸಿದ್ಧಿಸಿದೆ. ಒಬ್ಬನಿಗೆ ನಡೆಯುವುದು ಮತ್ತು ಕೂರುವುದು ಒಟ್ಟಿಗೆ ಹೇಗೆ ಅಸಾಧ್ಯವೋ ಹಾಗೆಯೇ ಬ್ರಹ್ಮಜ್ಞಾನಿಗೆ ಕರ್ಮ ಮತ್ತು ಜ್ಞಾನಗಳೆರಡೂ ಒಟ್ಟಿಗೆ ಇರಲಾರವು, ಸಾಧ್ಯವಿಲ್ಲ. ಬ್ರಹ್ಮಜ್ಞಾನದ ನಂತರ ಕರ್ಮವು ಬಂಜೆಯ ಭೋಗದಂತೆ ನಿಷ್ಫಲ. ನಿರಂತರ ಆತ್ಮಾಕಾರದಲ್ಲಿರುವ ಜ್ಞಾನಿಗೆ ವರ್ಣ, ಆಶ್ರಮ, ಕುಲ ಅಥವಾ ದೇಹಭಾವಗಳಿಲ್ಲ. ದ್ವೈತ ಭಾವದ ಅಜ್ಞಾನಿಗಳಿಗೆ ಮಾತ್ರ ಕರ್ಮದ ನಿಯಮವಿದ್ದು ಜ್ಞಾನಿಗೆ ಕರ್ಮವು ವಿಧಿಸಲಾಗದು ಎಂದು ಸ್ಪಷ್ಟಪಡಿಸ್ತಾರೆ. ಸಿದ್ಧರಿಗೆ ಸಿದ್ಧಾರೂಢ ಭಾರತಿ ಅಂತ ನಾಮಕರಣ ಮಾಡಿದ್ದನ್ನ ನಾನು ಹೇಳ್ತೀನಿ ಕೇಳಿ. ಸಿದ್ಧರ ಅದ್ಭುತ ವೇದಾಂತ ವಚನವನ್ನು ಕೇಳಿದಂಥ ಗುರು ಗಜದಂಡ ಸ್ವಾಮಿಗಳು ಆಶ್ಚರ್ಯಚಕಿತರಾಗ್ತಾರೆ. ಈತ ಶಿವ ಮತ್ತು ಶಾರದೆ ಇಬ್ಬರ ಅಂಶದಿಂದ ಬಂದವನು ಆಗಿದ್ದರಿಂದ ಸಿದ್ಧನೆನಿಸುವುದು ಮೂಲ ಬ್ರಹ್ಮದಲ್ಲಿ ಈತನ ವೃತ್ತಿ ಮೊದಲಿನಿಂದಲೂ ಆರೂಢವಾಗಿರುವುದರಿಂದ ಆರೂಢನೆಂದು ಓದು ಬರವಿಲ್ಲದೆ ವೇದಗಳನ್ನು ಅರಿತ ವಿದ್ಯಾಮೂರ್ತಿ ಈತ ಆಗಿದ್ದರಿಂದ ಭಾರತಿ ಎಂದು ಕರೆಯುವುದು ಸೂಕ್ತ ಅಂತ ನಿಶ್ಚಯಿಸಿ ಮಂಗಲ ಸ್ನಾನ ಮಾಡಿಸಿ ಅವಧೂತಾಸ್ತ್ರವನ್ನ ನೀಡಿ ಶ್ರೀ ಸಿದ್ಧಾರೂಢ ಭಾರತಿ ಅಂತ ನಾಮಕರಣ ಮಾಡ್ತಾರೆ. ಮುಂಚೆ ಸಿದ್ಧರಿಗೆ ಸಿದ್ಧ ಅಂತ ಹೆಸರಿತ್ತು. ಗಜದಂಡ ಸ್ವಾಮಿಗಳು ಸಿದ್ಧಾರೂಢ ಭಾರತಿ ಅಂತ ಹೆಸರಿಟ್ಟಾಗ ಆಗ ಸಿದ್ಧ ಹೋಗಿ ಆರೂಢಾದ ಸಿದ್ಧಾರೂಢರಾದರು. ಗುರುಗಳು ಸಿದ್ಧಾರೂಢರನ್ನ ಹರಸಿ ಕಲಿಯುಗದಲ್ಲಿ ಮನುಷ್ಯರು ಭಕ್ತಿ ಧರ್ಮಗಳನ್ನು ಮರೆತು ನರಕಕ್ಕೆ ಬೀಳ್ತಾ ಇದ್ದಾರೆ. ಸಿದ್ಧ, ನೀನು ಪುಣ್ಯಕ್ಷೇತ್ರಗಳನ್ನು ಸಂಚರಿಸುತ್ತಾ ಜನರಲ್ಲಿ ಭಕ್ತಿ ಭಾವ ಬೆಳೆಸಿ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾ ಅಧಿಕಾರಿಗಳಿಗೆ ಜ್ಞಾನವನ್ನು ಬೋಧಿಸಿ ಲೋಕೋದ್ಧಾರ ಮಾಡುವಂಥ ಗುರುಗಳು ಹೇಳುತ್ತಾರೆ. ಆ ಮಲ್ಲಿಕಾರ್ಜುನನು ನಿನಗೆ ದೀರ್ಘಾಯುಷ್ಯವನ್ನು ನೀಡಲಿ, ಸುಖ ದುಃಖಗಳು ಸಮಭಾವದಿಂದ ಕಂಡು ಪರಮಯೋಗಿಯಾಗು. ನೋಡಿ, ಸುಖ ಮತ್ತು ದುಃಖ ಎರಡನ್ನ ನೀಡುತ್ತಾರೆ, ಆದರೆ ಸಮಭಾವದಿಂದ ಕಂಡು ಪರಮಯೋಗಿಯಾಗು ಅಂತ ಹೃದಯಪೂರ್ವಕವಾಗಿ ಗುರುಗಳು ಆಶೀರ್ವಾದ ಮಾಡ್ತಾರೆ. ಗುರುಗಳ ಕೃಪೆಗೆ ಪಾತ್ರರಾದಂಥ ಸಿದ್ಧಾರೂಢರು ಇಲ್ಲಿವರೆಗೂ ಸಿದ್ಧರಾಗಿದ್ದರು. ಈಗ ಆರೂಢ ಭಾರತಿ ಅಂದಾಗ ನಮ್ಮ ಸಿದ್ಧರು ಸಿದ್ಧಾರೂಢರಾದರು. ಸಿದ್ಧಾರೂಢರು ಆನಂದ ಸಾಗರದಲ್ಲಿ ಮುಳುಗಿ ಸಚ್ಚಿದಾನಂದ ಪರಬ್ರಹ್ಮನೇ, ಮಾನವನಾಗಿ ಬಂದ ಗುರುವೇ, ನಿನ್ನ ಪಾದಧೂಳಿಯಿಂದ ನನ್ನ ಅಜ್ಞಾನವು ಪೂರ್ಣವಾಗಿ ನಶಿಸಿತು, ತ್ರಿಗುಣಗಳು ಶುದ್ಧವಾದವು, ಪಾಪ ಪುಣ್ಯಗಳಿಗೆ ಸಿಲುಕದ ಪರಬ್ರಹ್ಮಸ್ಥಿತಿ ನನಗೆ ಪ್ರಾಪ್ತವಾಯಿತು. ನನಗೆ ಅನನ್ಯವಾಗಿ ಯಾವುದು ಕಾಣ್ತಾ ಇಲ್ಲ, ನಾನೇ ನಾನಾಗಿ ಪೂರ್ಣಭಾವ ನೆಲೆಗೊಂಡಿದೆ ಅಂತ ಕಣ್ಣೀರು ಸುರಿಸುತ್ತಾ ಗುರುವಿನ ಚರಣಗಳಿಗೆ ಸಾಷ್ಟಾಂಗ ನಮಸ್ಕಾರವನ್ನು ಮಾಡ್ತಾರೆ ಸಿದ್ಧರು. ಓಂ ನಮೋ ಸಚ್ಚಿದಾನಂದ ಪರಬ್ರಹ್ಮ ಗುರುವೇ ನಮೋ ನಮಃ ಅಂತ ಮಂಗಲವನ್ನು ಹಾಡಿ ಸಿದ್ಧರು ಗುರುವಿನ ಆಜ್ಞೆಯನ್ನು ಶಿರಸಾವಹಿಸಿ ಲೋಕೋದ್ಧಾರದ ಮಹಾಯಾತ್ರೆಗೆ ಪಯಣವನ್ನು ಬೆಳೆಸ್ತಾರೆ. ಗಜದಂಡ ಸ್ವಾಮಿಗಳ ಆಶ್ರಮದಿಂದ ಸಿದ್ಧರು ಪಾದಯಾತ್ರೆ ಮಾಡುತ್ತಾ ಮುಂದೆ ಸಾಗ್ಬಿಡ್ತಾರೆ. ಮುಂದೆ ಸಿದ್ಧರು ಗುರು ಶೋಧನೆಗಾಗಿ, ಅಂದರೆ ಜ್ಞಾನಕ್ಕಾಗಿ, ಜ್ಞಾನವನ್ನು ಪಸರಿಸುವುದಕ್ಕಾಗಿ, ಲೋಕೋದ್ಧಾರಕ್ಕಾಗಿ ಅವರು ಕಾಶಿಯಿಂದ ಕನ್ಯಾಕುಮಾರಿ, ಹಾಗೆ ಪೂರ್ವದಿಂದ ಪಶ್ಚಿಮ, ಉತ್ತರದಿಂದ ದಕ್ಷಿಣ, ಪೂರ್ತಿ ಭಾರತವನ್ನೆಲ್ಲ ಅವರು ಸುತ್ತಿ ಕೊನೆಗೆ ಹುಬ್ಬಳ್ಳಿಗೆ ಬರುತ್ತಾರೆ. ಆದರೆ ಸಿದ್ಧಾರೂಢರು ದೇಶ ಸುತ್ತಿರಬೇಕಾದ್ರೆ ಪ್ರತಿಯೊಂದು ಕಡೆ ಹೋದಲ್ಲೆಲ್ಲ ಒಂದೊಂದು ಘಟನೆ ಆಗ್ತದೆ, ಒಂದೊಂದು ಪವಾಡ ಆಗ್ತದೆ, ಒಂದೊಂದು ಜ್ಞಾನದ ಸಂದೇಶವನ್ನು ಸಾರ್ತಾ ಇರ್ತಾರೆ. ಅದೆಲ್ಲವನ್ನು ಮುಂದಿನ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸಿದ್ಧಾರೂಢರ ಚರಿತ್ರೆ ಎಲ್ಲರಿಗೂ ತಿಳಿಯಬೇಕಿರುವ ಉದ್ದೇಶದಿಂದ ಯೂಟ್ಯೂಬ್ ಮುಖಾಂತರ ನಾನು ಸಿದ್ಧಾರೂಢ ಚರಿತ್ರೆಯನ್ನು ಹೇಳ್ತಾ ಇದ್ದೀನಿ. ದಯವಿಟ್ಟು ನೀವು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಎಲ್ಲ ಬಂಧು ಬಳಗದವರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ನಾನು ಭೇಟಿಯಾಗ್ತೀನಿ. ನಾನಿದ್ದೀನಿ ನಿಮ್ಮ ಅರುಣ್. ಶರಣಾರ್ಥಿ.